ಓಕೆ. ಈ ಹಿಂದೆ ನಾವು ಲಿಮಿಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ನಂತರ ಲಿಮಿಟ್ ಸಮ್ ರೂಲ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಅಂದರೆ ಈ ಎರಡು ಫಂಕ್ಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, ಎಫ್ ಆಫ್ ಎಕ್ಸ್ ಅಂಡ್ ಜಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಈ ಆಸ್ ಎಕ್ಸ್ ಟೆನ್ಸ್ ಟು ಎ, ಎಕ್ಸ್ ಎಗೆ ಹತ್ರ ಆದಂತೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ L1 ಆಗುತ್ತೆ ಅನ್ಕೊಳ್ಳಿ. ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಎಸ್ ಎಕ್ಸ್ ಟೆನ್ಸ್ ಟು ಎ ಇಸ್ ಈಕ್ವಲ್ ಟು L2 ಆಗುತ್ತೆ. ಅಂದ್ರೆ ಇನ್ಪುಟ್ ಎಕ್ಸ್ ಗೆ ಹತ್ರ ಆದಂಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ L1 ಆಗುತ್ತೆ, ಅದೇ ರೀತಿ ಜಿ ಆಫ್ ಎಕ್ಸ್ ವ್ಯಾಲ್ಯೂ L2 ಆಗುತ್ತೆ. ಅಂದ್ರೆ ನಾವು ಏನ್ ಪ್ರೂವ್ ಮಾಡಬೇಕು, ಈ ಎರಡು ಫಂಕ್ಷನ್ ಅನ್ನ ಲಿಮಿಟ್ ಆಫ್ ಟೂ ಫಂಕ್ಷನ್ಸ್ ನಾನು ವಿ ವಾಂಟ್ ಟು ಶೋ ದಟ್ ಅಕಾರ್ಡಿಂಗ್, ಅಂದ್ರೆ ಈ ಎಪ್ಸಿಲಾನ್ ಡೆಲ್ಟಾ ಡೆಫಿನಿಷನ್ ಪ್ರಕಾರ ನಾ ಹಿಂದೆ ಹೇಳಿದಂತೆ ಎನಿ ಎಪ್ಸಿಲಾನ್ ಗ್ರೇಟರ್ ದೆನ್ 0 there exists a delta such that this modulus of f of x plus g of x minus L plus L1 plus L2 ಲೆಸ್ ದನ್ ಎಪ್ಸಿಲಾನ್ ಅಂತ ತೋರಿಸಿದ್ರೆ ಸಾಕು, ನಾವು ಇಲ್ಲಿ ಈ ಪ್ರೂಫ್ ನ ಪ್ರೂವ್ ಮಾಡಿದಂತೆ. ಇದ್ರ ಪ್ರಕಾರ ಇದು ಏನಾಗುತ್ತೆ, L1 ಆಗುತ್ತೆ, ಇದು L2 ಆಗುತ್ತೆ. ಹೌದಾ? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇಸ್ ದಿಸ್ ಒನ್ ಇಸ್ L1 ಪ್ಲಸ್ L2 ಅಂತ ಪ್ರೂವ್ ಮಾಡಬೇಕಾದ್ರೆ ನಾವೇನ್ ತೋರಿಸ್ಬೇಕು, ಈ ಹಿಂದೆ ಎನಿ ಎಪ್ಸಿಲಾನ್ ಗ್ರೇಟರ್ ದೆನ್ ದೇರ್ ಎಕ್ಸಿಸ್ಟ್ ಎ ಡೆಲ್ಟಾ ಅಂತ ಪ್ರೂವ್ ಮಾಡಿದ್ರಿ. ಅಂಡರ್ ಸಚ್ ಕಂಡೀಷನ್ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಮೈನಸ್ L1 ಪ್ಲಸ್ L2 ಲೆಸ್ ದನ್ ಎಪ್ಸಿಲಾನ್ ಅಂತ ಪ್ರೂವ್ ಮಾಡಿದ್ರಿ ಸಾಕು. ಯಾಕೆ ಅಂದ್ರೆ ನಾ ಹಿಂದೆ ಹೇಳಿದೆ, ಡೆಲ್ಟಾ ಡಿಕ್ರೀಸ್ ಎಪ್ಸಿಲಾನ್ ಡಿಕ್ರೀಸ್ ಆಗಲ್ಲ, ಡೆಲ್ಟಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ನಡುವಿನ ಅಂತರ ಕಡಿಮೆ ಆದಂತೆ ಎಕ್ಸ್ ಮತ್ತು ಎ ನಡುವಿನ ಅಂತರ ಕಡಿಮೆ ಆಗುತ್ತೆ ಅಂತ ಪ್ರೂವ್ ಮಾಡಿದ್ರೆ ಆಗುತ್ತೆ ಆಟೋಮೆಟಿಕಲಿ ಇಫ್ ಯು ಶೋ ದಿಸ್. ಹಂಗಾದ್ರೆ ವಿತ್ ದೀಸ್ ಗಿವನ್ ಕಂಡೀಷನ್ ಯಾವ ರೀತಿ ಶೋ ಮಾಡಬೇಕು ಅಂದ್ರೆ, ನಿಮ್ಗಾಗ್ಲಿ ಗೊತ್ತು, ಆಲ್ರೆಡಿ ಕೊಟ್ಟಂತ ಇನ್ಫಾರ್ಮೇಶನ್ ಪ್ರಕಾರ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ ಟು ಏಜ್ ಕೊಟ್ಟು L1 ಅಂಡ್ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಎಸ್ ಎಕ್ಸ್ ಟು ಏಜ್ ಕೊಟ್ಟು L2 ಆಗುತ್ತೆ ಅಂತ ಕೊಟ್ಟಾರಂದ್ರೆ, ಈ ಎಪ್ಸಿಲಾನ್ ಡೆಲ್ಟಾ ಡೆಫಿನಿಷನ್ ಪ್ರಕಾರ there exists a delta 1 and delta 2 such that modulus of f of modulus of x minus a less than delta 1 ಇದ್ದಾಗ ಈ ಕಂಡೀಷನ್ ಸ್ಯಾಟಿಸ್ಫೈಡ್. ಲೆಸ್ ದನ್ ಎಪ್ಸಿಲಾನ್ ಬೈ 2 ಎನಿ ಎಪ್ಸಿಲಾನ್ ತೆಗೆದುಕೊಂಡಾಗಲೂ ಕೂಡ ಅದಕ್ಕಿಂತ ಕಡಿಮೆ ಆಗಲೇಬೇಕು. ಕ್ಯಾನ್ ಟೇಕ್ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ L1 ಲೆಸ್ ದನ್ ಎಪ್ಸಿಲಾನ್ ಬೈ 2 ಆಗುತ್ತೆ. ಸಿಮಿಲರ್ಲಿ ಮಾಡಲ್ ಅಂದ್ರೆ ಇಲ್ಲಿ ನೋಡ್ರಿ, ನಾನು ಈ ಕೊಟ್ಟಂತಹ ಎಪ್ಸಿಲಾನ್ಗೆ always there exists a delta 1 and delta 2 because according to epsilon delta definition ಪ್ರಕಾರ ಇದು ಆಗಲೇಬೇಕು. ಈ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ L1 is less than epsilon by 2 under delta 1 condition and modulus of g of x minus L2 is less than epsilon by 2 under this delta 2 condition. ಈ minimum of delta 1 delta 2 ಅಲ್ಲಿ both conditions, ಈ minimum of delta 1 delta 2 ಅಲ್ಲಿ ನಾವು modulus of f of x minus modulus of x minus a is less than delta ಅಂತ ತಗೊಳ್ಳೋಣ. ಆ ಕಂಡೀಷನ್ ಅಲ್ಲಿ ಬೋತ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ನೀವು ಲೆಫ್ಟ್ ಹ್ಯಾಂಡ್ ಇದನ್ನ ತಗೊಂಡಾಗ ಎನಿ ಎಪ್ಸಿಲಾನ್ ಗ್ರೇಟರ್ ದ್ಯಾನ್ ಜೀರೋಗೆ ನಾ ಹೇಳ್ತಾ ಇರೋದು ನೋಡ್ರಿ, ನಾ ಹೇಳ್ತಾ ಇರೋದು ಫಾರ್ ಎನಿ ಎಪ್ಸಿಲಾನ್ ಗ್ರೇಟರ್ ದ್ಯಾನ್ ಜೀರೋಗೆ ನೀವು LHS ಪಾರ್ಟ್ ಲೆಫ್ಟ್ ಪಾರ್ಟ್ ತಗೊಂಡಾಗ ಇಟ್ ಕ್ಯಾನ್ ಬಿ ರೀರಿಟನ್ ಲೈಕ್ ದಿಸ್. ನೋಡ್ರಿ, ಇದನ್ನು ಈ ರೀತಿಯಾಗಿ ಬರೀಬಹುದು. ಟ್ರಯಾಂಗ್ಯುಲರ್ ಇನ್ಇಕ್ವಾಲಿಟಿ ಪ್ರಕಾರ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ L1 ಪ್ಲಸ್ ಜಿ ಆಫ್ ಎಕ್ಸ್ ಮೈನಸ್ L2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ L1 ಪ್ಲಸ್ ಮಾಡ್ಯುಲಸ್ ಆಫ್ ಜಿ ಆಫ್ ಎಕ್ಸ್ ಮೈನಸ್ ಟ್ರಯಾಂಗ್ಯುಲರ್ ಇನ್ಇಕ್ವಾಲಿಟಿ ಪ್ರಕಾರ. ನಿಮ್ಗೆ ಆಗ್ಲೇ ಗೊತ್ತು, ಈ ಪಾರ್ಟ್ ಲೆಸ್ ದನ್ ಎಪ್ಸಿಲಾನ್ ಬೈ 2 ಇರ್ತದೆ, ಈ ಪಾರ್ಟ್ ಲೆಸ್ ದನ್ ಎಪ್ಸಿಲಾನ್ ಬೈ 2 ಅಂದ್ರೆ ಇಫ್ ಯು ರಿಪ್ಲೇಸ್ ಇದನ್ನ ಏನಾದ್ರೂ ನೀವು ಎಪ್ಸಿಲಾನ್ ಬೈ 2 ನ ಈ ಪಾರ್ಟ್ ಅನ್ನ ಅಂದ್ರೆ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ L1 ನ ಎಪ್ಸಿಲಾನ್ ಬೈ 2 ದಿಂದ ರಿಪ್ಲೇಸ್ ಮಾಡಿದ್ರೆ, ಸಿಮಿಲರ್ಲಿ ಮಾಡ್ಯುಲಸ್ ಆಫ್ ಜಿ ಆಫ್ ಎಕ್ಸ್ ಮೈನಸ್ L2 ನ ಎಪ್ಸಿಲಾನ್ ಬೈ 2 ಗ್ರೇಟರ್ ವ್ಯಾಲ್ಯೂ ಇಂದ ರಿಪ್ಲೇಸ್ ಮಾಡಿದ್ರೆ, again this entire quantity is definitely less than epsilon by 2 plus less than epsilon by 2 which is equal to finally less than epsilon ಅಂತ ಆಯ್ತಲ್ಲ. ಆದಾಗ ಅಂದ್ರೆ ಎನಿ ಎಪ್ಸಿಲಾನ್ greater than 0 there exists a delta under which this modulus of f of x plus g of x minus L1 plus L2 is less than epsilon ಅಂತ ಪ್ರೂವ್ ಮಾಡಿದ್ವಿ ನಾವಿಲ್ಲಿ.
ಹಂಗಾಗಿ ಈ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು L1 ಪ್ಲಸ್ L2 ಅಂದ್ರೆ ಏನು? ಇಲ್ಲಿ L1 ಅಂದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಎ. ಅದೇ ತರ ಲಿಮಿಟ್ L2 ಅಂದ್ರೆ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು ಎ ಅಂದಾಗ ಆಯ್ತು ತಾನೆ. ಹಾಗಾಗಿ ಇದನ್ನ ಪ್ರೂವ್ ಮಾಡ್ತಕ್ಕಂಥದ್ದು ಈಸಿಯಾಗಿ ನಾವು ಪ್ರೂವ್ ಮಾಡ್ಬೋದು. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ, ನೀವು ಈ ಹಿಂದಿನ ಸ್ಲೈಡ್ ಅನ್ನ ನೋಡ್ಕೊಂಡು ಈ ಡೆಫಿನೇಷನ್ ನಮ್ಗೆ ಅಂಡರ್ಸ್ಟುಡ್ ಇರಬೇಕು. ನಾವ್ ಏನನ್ನ ಶೋ ಮಾಡಬೇಕು ಅಂತಕ್ಕಂಥದ್ದು, ಏನನ್ನ ಪ್ರೂವ್ ಮಾಡಬೇಕು. ಯಾಕೆ ಅಂತಂದ್ರೆ ನಾ ಹೇಳಿದೆ, ಈ ಹಿಂದೆ ಹೇಳಿದೆ, ಎನಿ ಎಪ್ಸಿಲಾನ್ ಜಿ ಗ್ರೇಟರ್ ದನ್ 0 ದೇರ್ ಎಕ್ಸಿಸ್ಟ್ ಎ ಡೆಲ್ಟಾ ಅಂಡರ್ ವಿಚ್ ದಿಸ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್ ಅಂತ ಪ್ರೂವ್ ಮಾಡಬೇಕು. ಏನನ್ನ ಪ್ರೂವ್ ಮಾಡಬೇಕಾದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು L1 ಪ್ಲಸ್ L2 ಅಂತ ಪ್ರೂವ್ ಮಾಡಬೇಕಾದ್ರೆ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಮೈನಸ್ L1 ಪ್ಲಸ್ L2 ಇಸ್ ಲೆಸ್ ದನ್ ಎಪ್ಸಿಲಾನ್ ಅಂತ ಕೊಡಬೇಕು, ಅಂಡರ್ ವಿಚ್ ದೇರ್ ಎಕ್ಸಿಸ್ಟ್ ಎ ಡೆಲ್ಟಾ ಅಂತ. ಆದ್ರೆ ಇಲ್ಲಿ ನಾವು ಪ್ರೂವ್ ಮಾಡೋದೇ ಅದೇ, ಈ ಎಪ್ಸಿಲಾನ್ ಎನಿ ಎಪ್ಸಿಲಾನ್ ಗ್ರೇಟರ್ ದನ್ 0ಗೆ there exists a delta, ಯಾವ ಮಿನಿಮಮ್ ಡೆಲ್ಟಾ 1 ಡೆಲ್ಟಾ 2 ಅಂಡರ್ ವಿಚ್ ದಿಸ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್ ಅಂತ ಪ್ರೂವ್ ಮಾಡೋದಾಯ್ತದ. ನೀವು ಮತ್ತೆ ಕೇಳ್ಬೋದು, ಮತ್ತೆ ರಿಲೇಷನ್ಸ್ ಬಿಟ್ವೀನ್ ಎಪ್ಸಿಲಾನ್ ಅಂಡ್ ಡೆಲ್ಟಾ ಸಫಿಸಿಯೆಂಟ್ ಇದೆ, ಅಷ್ಟು ತೋರಿಸಿದರೆ ಸಾಕು, ನಾ ಮತ್ತೆ ಎಪ್ಸಿಲಾನ್ ಕಡಿಮೆ ಆದಂತೆ ಎಪ್ಸಿಲಾನ್ ಡೆಲ್ಟಾ ಕಡಿಮೆ ಆಗುತ್ತೆ ಅನ್ನೋ ತೋರಿಸೋ ಅವಶ್ಯಕತೆ ಇಲ್ಲ, ಅದು ಆಗ್ಲೇಬೇಕು. ಇದು ಇಲ್ಲಿ ನೋಡ್ರಿ, ಇನ್ನು ಎಡಗಡೆ ನಾನು ಒಂದು ಡಯಾಗ್ರಾಮ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಫ್ ಆಫ್ ಎಕ್ಸ್ ಇದೆ ಒರಿಜಿನಲ್ ಫಂಕ್ಷನ್, ಇದು ಜಿ ಆಫ್ ಎಕ್ಸ್. ಹೌದಾ? ಇವನ್ ಆಡ್ ಮಾಡಿದಾಗ ಇಲ್ಲಿ ಬರ್ತಕ್ಕಂಥ ನ್ಯೂ ಫಂಕ್ಷನ್ ವಿ ಕ್ಯಾನ್ ಕಾಲ್ ದಿಸ್ H1 ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ಬರ್ತದೆ. ಇವೆರಡೂ ಕೂಡ ಎಕ್ಸ್ ಟೆನ್ಸ್ ಟು ಎ ಆದಾಗ ಈ ಎಫ್ ಆಫ್ ಎಕ್ಸ್ ಟೆಂಡಿಂಗ್ ಟು L1, ಜಿ ಆಫ್ ಎಕ್ಸ್ ಟೆಂಡಿಂಗ್ ಟು L2 ನ ನ್ಯೂ ಫಂಕ್ಷನ್ ಟೆಂಡಿಂಗ್ ಟು L1 ಪ್ಲಸ್ L2 ಅಂತ ಇದು ಡಯಾಗ್ರಾಮ್ ಮೂಲಕ ನಾವು ರಿಪ್ರೆಸೆಂಟ್ ಮಾಡಬಹುದು. ಓಕೆ.